ತಪ್ಪಾಗತ್ತೆ. ಆದರೆ ಆಗಿರೋ ತಪ್ಪನ್ನು ತಿದ್ದುಕೊಂಡು ನಡ್ಕೊಳ್ಳೋದಿದೆಯಲ್ಲ, ಅದೇ ದೊಡ್ಡತನ. ನೀನು ತಪ್ಪು ಮಾಡಿ ನನ್ನ ಮಗಳು ಮೋಸ ಮಾಡಿಲ್ಲ. ನನ್ನ ಮಗಳನ್ನ ಪ್ರೀತಿಸಿ ಮದುವೆ ಆಗಿ ಈಗ ಅವಳನ್ನ ಚೆನ್ನಾಗಿ ನೋಡ್ಕೋತಾ ಇದೀಯಾ. ನನಗೆ ಅಷ್ಟು ಸಾಕಪ್ಪ, ಅಷ್ಟು ಸಾಕು. ಮನೋಹರಿ, ಯುಕ್ತ ನೀನು ಆಡಿಸಿ ಬೆಳೆಸಿದ ಮಗು, ನೀನು ಹೀಗೆ ಮಾತಾಡಿದ್ದು ನನಗೆ ಸರಿ ಅನಿಸ್ಲಿಲ್ಲಮ್ಮ. ಅಲ್ಲ, ನನ್ನ ಮಗಳ ಬಗ್ಗೆ ಇನ್ನೊಂದು ಮಾತು ತಪ್ಪಾಗಿ ಮಾತಾಡಿದ್ರು ಸರಿ ಇರಲ್ಲ. ನನ್ನ ಮಗಳು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಏನೇ ಆದ್ರೂ ಅವಳ ಜೊತೆ ನಾನು ಇರ್ತೀನಿ. ಥ್ಯಾಂಕ್ ಗಾಡ್, ಬಿರುಗಾಳಿ ಥರ ಬಂದಿದ್ದು ತಂಗಾಳಿ ಆಗೋಯ್ತು. ಏನಾಗುತ್ತೋ ಅಂದ್ಕೊಂಡ್ರೆ ಇಷ್ಟು ಈಸಿಯಾಗೆಲ್ಲ ಸಾಲ್ವ್ ಆಗೋಯ್ತಲ್ಲ. ಏನಯ್ಯ ಮುಖ ನೋಡ್ತಿದೀಯಾ? ಯುಕ್ತ ವಿಷಯ ಗೊತ್ತಾಗಿದ್ದಕ್ಕೆ ಹೀಗೆ. ಒಂದ್ ವೇಳೆ ಏನಾದ್ರೂ ನಮ್ಮ ವಿಷಯ ಗೊತ್ತಾದ್ರೆ? ಸದ್ಯಕ್ಕಿದು ಮುಗೀತಲ್ಲ, ಯುಕ್ತ ನೋಡಿ ನಡಿ ಫಸ್ಟ್. ಶಿಟ್, ನನ್ನ ಲೆಕ್ಕಾಚಾರ ಎಲ್ಲ ಉಲ್ಟಾ ಹೊಡಿತಿದೆ. ನಾನ್ ಬೀಸಿದ ಬಲೆಗೆ ನಾನೇ ಸಿಕ್ಕಾಕೋತಾ ಇದ್ದೀನಿ. ಯುಕ್ತ ವಿಚಾರ ಯೂಸ್ ಮಾಡ್ಕೊಂಡು ಮನೇನ ಹೋಲ್ಡ್ ತಗೊಳ್ಳೋಣ ಅನ್ಕೊಂಡ್ರೆ ಅಣ್ಣ ಬೋಲ್ಡ್ ಆಗಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಟ. ಏನಾಗ್ತಿದೆ ನನ್ನ ಲೈಫಲ್ಲಿ? ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪೋಳಲ್ಲ ಈ ಮನೋಹರಿ. ನೋ, ಆಟ ಇನ್ನೂ ಬಾಕಿ ಇದೆ. ನಿಮ್ಮ ಅಣ್ಣನಂತರೂ ಜೊತೆಗಿದೆ ಸಾಕು. ಇದರಲ್ಲಿ ನನ್ಗಿಂತ ಜಾಸ್ತಿ ನಿಮ್ಮ ಅಣ್ಣಂದೇ ಪಾಲಿದೆ. ಅಪ್ಪ, ನಾನಿನ್ ಹೊರಡ್ತೀನಿ. ಇಷ್ಟು ಬೇಗ ಯಾಕಮ್ಮ? ಇನ್ನೂ 4 ದಿವಸ ಇದ್ದು ಹೋಗ್ಬೋದಿತ್ತಲ್ವಾ? ಅದು ಅಪ್ಪ, ಈ ಮನೆ ಮರ್ಯಾದೆ ಆ ಮನೇಲಿ ಉಳಿಬೇಕು ಅಂದ್ರೆ ನಾನು ಹೊರಡ್ಲೇಬೇಕಪ್ಪ. ಹ್ಞೂ ಮಾವ, ನಾವು ಹೊರಡ್ತೀವಿ. ಎಲ್ಲರೂ ಒಟ್ಟಿಗೆ ಹೊರಟ್ರ? ಹಬ್ಬದ ಮನೆ ತರ ಇತ್ತು. ಇನ್ಮೇಲೆ ಮನೆ ಎಲ್ಲ ಬಿಕೋ ಅಂತ ಅನ್ಸುತ್ತೆ. ಈಗ ಎಲ್ಲ ಸರಿ ಹೋಯ್ತಲ್ಲಪ್ಪ. ನೀನು ಶುಭ ಇಲ್ಲೇ ಉಳ್ಕೊಂಬಿಡಿ. ಏನಮ್ಮ, ಏನು ಹೇಳ್ತೀಯ? ಅಪ್ಪ, ಅದು ಇಲ್ಲಿ ನಿಮ್ಮನ್ನ ಮತ್ತೆ ಮನೆ ನೋಡ್ಕೊಳ್ಳೋದಕ್ಕೆ ಯಶಿದ್ದಾನೆ. ಆದರೆ ಅಲ್ಲಿ ಹೆಣ್ಮಕ್ಳಿರೋ ಮನೆ. ಒಬ್ಬ ಗಂಡು ಮಗ ಆಗಿ ನಾನಲ್ಲಿದ್ದೀನಿ. ಮಗನಾಗಿ ನನ್ನ ಜೊತೇಲಿ ಇರಬೇಕು ಅನ್ನೋದು ನನ್ನ ಆಸೆ. ಆದರೆ ಈಗ ನೀನು ಹೇಳ್ತೀಯಲ್ಲ, ಆ ಮಾತನ್ನು ಕೇಳಿದ್ಮೇಲೆ ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಹೆಣ್ಣು ಕೊಟ್ಟ ಅತ್ತೆ ಮಾವ ಕೂಡ ತಂದೆ ತಾಯಿ ಇದ್ದ ಹಾಗೆ. ಅವ್ರ ಜೊತೆ ಮಗನ ಥರ ಇರ್ತೀನಿ ಅಂತ ನೀನು ಹೇಳ್ದಿಯಲ್ಲ, ಎಂಥ ಮನಸ್ಸು ನಿಂದು. ಗ್ರೇಟ್, ಖುಷಿ ಆಗುತ್ತಪ್ಪ. ಇಂಥ ಅಳಿಯ ಸಿಗಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಇಂಥ ಸೊಸೆರ್ ಸಿಗಕ್ಕೆ ನಾವು ಅದೃಷ್ಟ ಮಾಡಿರ್ಬೇಕು. ನಮಗ್ ಸಿಕ್ಕಿರೋ ಅಳಿಯ ಇದಾನಲ್ಲ, ಬಂಗಾರದಂತ ಅಳಿಯ. ಮನೆಯವರೆಲ್ಲರೂ ಖುಷಿಯಾಗಿರ್ಬೇಕಾದ್ರೆ ಈ ನಮ್ಮ ಸಂಸಾರ ಆನಂದ ಸಾಗರ. ಒಂದು ನಿಮಿಷ ಮಾತಾಡ್ಬೇಕಿತ್ತು. ಏನಯ್ಯ ಅದು? ಬಾಗ್ಲಲ್ಲೇ ನಿಂತ್ಕೊಂಡು ಮಾತಾಡೋಷ್ಟು ಅರ್ಜೆಂಟಾ? ಒಳಗಡೆ ಹೋಗಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ನನ್ನ ತೊಡೆ ಮೇಲೆ ಮಲ್ಕೊಂಡು ರೊಮ್ಯಾಂಟಿಕ್ ಆಗಿ ಮಾತಾಡ್ಬೋದಲ್ವಾ? ಶಟ್ ಅಪ್, ಡೋಂಟ್ ಇರಿಟೇಟ್ ಮೀ. ಅಯ್ಯೋ, ಕೋಪ ಮಾಡ್ಕೊಂಡ್ರೆ ನಮ್ಮ ಟೊಮೊಟೊ ಹಣ್ಣಿನ ತರ ಕೆಂಪ ಕಾಣಿಸ್ತೀಯಲ್ಲ ನನ್ ರಾಜ. ಶುಭ, ನಾನು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀನಿ. ತಮಾಷೆ ಮಾಡ್ಬೇಡ ನನ್ನ ಹತ್ರ ನೀನು. ನನಗೆ ಯಾವ್ದು ಇಷ್ಟ ಆಗಲ್ಲ. ನೀನ್ ಇಷ್ಟು ಸೀರಿಯಸ್ ಆಗಿರೋದು ನಂಗೂ ಇಷ್ಟ ಆಗಲ್ಲ ಡಾರ್ಲಿಂಗ್. ಶಟ್ ಅಪ್, ತಮಾಷೆ ಮಾಡಿ ಸಾಕು. ಹೇಳದೇನೋ ಸೀರಿಯಸ್ ಆಗಿ ಕೇಳಿಸ್ಕೊ. ನಾನು ನಿನ್ನ ಜೊತೆ ಕ್ಲೋಸ್ ಆಗಿದ್ದು, ನಾವಿಬ್ರು ನಿಜವಾದ ಗಂಡ ಹೆಂಡತಿ ಅಂತ ನಾನು ಬಿಹೇವ್ ಮಾಡಿದ್ದು
ನಮ್ಮ ಮನೆಯವ್ರ ಮುಂದೆ ಆಡಿದಂತ ನಾಟಕ ಅಷ್ಟೇನೆ, ಅವರ ಖುಷಿಗೋಸ್ಕರ ಮಾಡಿದ ಡ್ರಾಮಾ ಅಷ್ಟೇನೆ. ಇದರಿಂದ ನನಗೆ ನಿಜವಾಗ್ಲೂ ನಿನ್ ಮೇಲೆ ಫೀಲಿಂಗ್ಸ್ ಇದೆ ಅಂತ ಏನಾದ್ರು ನಿನ್ನ ತಲೆಯಲ್ಲಿ ನೀನು ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನ ತೆಗೆದಾಕು. ಲಿಟ್ರಲಿ ನನಗೆ ನಿನ್ನ ಕಂಡ್ರೇನೆ ಆಗೋದಿಲ್ಲ. ನಮ್ಮ ಅಪ್ಪ ಅಮ್ಮನಿಗೋಸ್ಕರ, ನನ್ನ ತಂಗಿಗೋಸ್ಕರ, ನನ್ನ ಮನೆಯವ್ರಿಗೋಸ್ಕರ ನೀನು ಏನೇ ಕಾಟ ಕೊಟ್ಟರು ನಾನು ಅದನ್ನ ತಡ್ಕೊಂಡೆ. ಹಾಗಂತ ಇಲ್ಲೂ ಅದೇ ಕಂಟಿನ್ಯೂ ಆದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಮ್ಮಿಬ್ರಿಗೂ ಮದುವೆ ಆಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದು ಅಗ್ರಿಮೆಂಟ್ ಮದುವೆ. ಬಟ್ ಆ ಅಗ್ರಿಮೆಂಟ್ ಇಂದ ನನ್ನ ಹಣೆ ಬರನೇ ಬದಲಾಗೋಗಿದೆ. ಲಿಟ್ರಲಿ ನಮ್ಮ ಮನೆಯವ್ರನ್ನ, ನಮ್ಮ ಅಪ್ಪ ಅಮ್ಮನ, ನನ್ನ ಆಫೀಸ್ನ, ನನ್ನ ಬಿಸ್ನೆಸ್ನ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ನಿನ್ ಜೊತೆಗಿದ್ದೀನಿ. ಅದು ನಿನ್ ತಲೆಯಲ್ಲಿ ಇರಲಿ. ಹಲೋ, ಏನು ಬಿಟ್ರೆ ಬೇಜಾನ್ ಮಾತಾಡ್ತಾನೆ ಇದೀಯಾ? ನಾನು ನಿನ್ ಗಂಡ, ನೀನು ನನ್ ಹೆಂಡತಿ. ಅದು ನಿನಗ್ ತಲೆಯಲ್ಲಿರ್ಲಿ. ನಾನ್ ಹೇಳದನ್ನೇ ಮಾಡ್ಬೇಕು ನೀನು. ಅದು ನಿನ್ನ ಕರ್ತವ್ಯ. ಮದ್ವೆ ಆದ್ಮೇಲೆ ಹೆಣ್ಣು ಹೆಂಡತಿ ಆಗ್ತಾಳೆ, ಹೆಂಡತಿ ಆದ್ಮೇಲೆ ಅವಳು ಗಂಡಿನ ವಶ ಆಗ್ತಾಳೆ. ಅದನ್ನೇ ಅಲ್ವಾ ಎಲ್ಲರೂ ಹೇಳೋದು? ಇದು ಹಾಗೇನೆ. ಈಗ ನೀನು ನನ್ ವಶ. ನಾನ್ ಹೇಳಿದ್ದನ್ನೇ ಕೇಳ್ಬೇಕು, ನಾನ್ ಹೇಳಿದ್ದನ್ನೇ ಮಾಡ್ಬೇಕು. ಅದನ್ ಬಿಟ್ಟು ನಿನಗ್ ಬೇರೆ ಆಪ್ಷನ್ನೇ ಇಲ್ಲ. ಅರ್ಥ ಆಯ್ತಾ ಮೈ ಡಿಯರ್ ಗಂಡ್ ಹೆಂಡತಿ? ವಾಟ್? ನಾನ್ ಹೇಳೋದನ್ನ ಸುಮ್ನೆ ಕೇಳು. ಇಲ್ಲ ಅಂದ್ರೆ ಚಾಲೆಂಜ್ ಅಲ್ಲಿ ಸೋತೆ ಅಂತ ಒಪ್ಕೋ ಅಂದೆ. ಆಗಲ್ಲ ಆಗಲ್ಲ ಆಗಲ್ಲ.